ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್. ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ಮಗಳದ್ದು ಸ್ಕೂಲಲ್ಲಿ ಆ್ಯನ್ಯುಯಲ್ ಡೇ ಸೆಕೆಂಡ್ ಡೇ ಫಂಕ್ಷನ್ ಇತ್ತು. ಸೊ ನಾನು ನಿನ್ನೆ ಲಾಗಲ್ಲಿ ನಿಮಗೆ ಆಲ್ರೆಡಿ ನನ್ನ ಮಗನ ಸ್ಕೂಲದ್ದು ಅಂದರೆ ಇಬ್ಬರು ಒಂದೇ ಸ್ಕೂಲು, ಬಟ್ ಆದರೆ ಇಬ್ರಿಗೂ ಅಂದರೆ ಬೇರೆ ಬೇರೆ ದಿವಸ ಆ್ಯನ್ಯುಯಲ್ ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಸೊ ಇಲ್ಲಿ ಮಗಳಿಗೆ ಚೌಲಿ ಕುಚ್ಚಬೇಕಿತ್ತು, ಕೆಳಗಡೆ ಇರೋವಂಥ ಒಂದು ಕುಚ್ಚಬೇಕಿತ್ತು ಅಂತ ಹೇಳಿ ನನ್ನ ಹತ್ರನೇ ಒಂದು ಹಳೆಯದು ಒಂದು ತುಂಬಾ ವೇಸ್ಟ್ ಅಂತ ಅನ್ನೋದಕ್ಕಿಂತ ಸ್ವಲ್ಪ ಅದು ಹಾಳಾಗಿತ್ತು, ಅದನ್ನು ಎಸೆಯೋದು ಬೇಡ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಅದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಈ ರೀತಿ 3 ಎಳೆ ಕುಚ್ಚನ್ನ ಹಾಕಿ ಇಟ್ಟಿರ್ತಾರೆ. ಇದನ್ನು ನಾವು ಸಪ್ರೇಟಾಗಿ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕುಚ್ಚನ್ನು. ಸೊ ಇದನ್ನು ನಾನು ಸಪ್ರೇಟ್ ಮಾಡಿ ಮತ್ತು ಆ ಒಂದು 3 ಎಳೆ ಇರೋವಂಥ ಕುಚ್ಚನ್ನು ನಾನು ನೀಟಾಗಿ ಒಂದು ಚೌಲಿ ರೀತಿ ಯಾವ ರೀತಿ ಮಾಡ್ಕೊಳ್ತೀನಿ ಮತ್ತು ಅದನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಅಂದರೆ ಸ್ಟೋರ್ ಮಾಡೋದಕ್ಕಿಂತ ಅಂದರೆ ಯಾವ ರೀತಿ ಅದನ್ನು ಇಟ್ಕೊಳ್ಬೋದು ತುಂಬ ದಿವಸ ಅಂತ ನಿಮಗೂ ಸಹ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ರೆಡಿ ಆಯಿತು. ನನ್ನ ಮಗಳದ್ದು ಬೇಕಾಗಿದ್ದಂಥ ಡ್ಯಾನ್ಸ್ ಬೇಕಾಗಿದ್ದಂಥ ಒಂದು ಚೌಲಿ ಇದನ್ನು ರೆಡಿ ಮಾಡಿಕೊಂಡೆ. ಸೊ ಹೊರಗಡೆ ಹೋಗಿ ತೊಗೊಂಡು ಬರೋದಕ್ಕಿಂತ ಮನೇಲೇ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಈ ಥರ ಯೂಸ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗೂ ಇತ್ತು. ಸಾಕು ಒನ್ ಡೇಗಲ್ವಾ, ಹಾಗಾಗಿ ಸಾಕು ಅಂತ ಹೇಳಿದ್ರು ಮಗಳು. ಓಕೆ ಅಂತ ಅದು ರೆಡಿ ಆಯಿತು. ನಂತರ ಇವಾಗ ತೋರಿಸ್ತಿದ್ದೀನಲ್ಲ, ಈ ಒಂದು ನಾನು ವೇಸ್ಟ್ ಮಾಡೋದು ಬೇಡ, ಈ ಚೌಲಿನ ಎಸೆಯೋದು ಬೇಡ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾನು ಅದರೊಳಗಿರೋ ಅಂಥ ಸಿಕ್ಕನ್ನೆಲ್ಲ ಬಿಡಿಸ್ಬಿಟ್ಟು ಅದನ್ನು ನೀಟಾಗಿ ಒಂದು ದೊಡ್ಡ ಕಣ್ಣಿನ ಒಂದು ಬಾಚಿಣಿಗೆಯಲ್ಲಿ ಇದನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು. ಸೊ ತುಂಬ ಜೋರಾಗಿ ಫೋರ್ಸಾಗಿ ಎಳ್ದೆಲ್ಲ ಮಾಡಿದ್ರೆ ಅದು ತುಂಬ ಅಂದರೆ ಆ ಒಂದು ಕೂದಲು ಇರುತ್ತಲ್ಲ, ಸೊ ಅದೆಲ್ಲ ಕಿತ್ಕೊಂಡು ಬಂದುಬಿಡುತ್ತೆ. ಸೊ ನಿಧಾನಕ್ಕೆ ಇದು ಮಾಡ್ಕೊಳ್ಬೇಕು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೇಕು. ಜಾಸ್ತಿ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡಬೇಡಿ, ಏಕೆಂದರೆ ನಾವು ಕವರ್ ಒಳಗೆ ಇಡೋದ್ರಿಂದ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಆವಾಗ ವಾಶ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಜಸ್ಟ್ ಸ್ವಲ್ಪ ಲೈಟಾಗಿ ಅದನ್ನು ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ಸಿಕ್ಕನ್ನು ಬಿಡಿಸ್ಕೊಂಡು ಇದನ್ನು ನೀಟಾಗಿ ಜಡೆ ರೀತಿ ಹೆಣ್ದು ಇಟ್ಕೊಳ್ಳೋದ್ರಿಂದ ಸೊ ನಮಗೆ ಯಾವುದಾದ್ರು ಇಮಿಡಿಯೇಟ್ಲಿ ಫಂಕ್ಷನ್ಸ್ ಬಂತು ಮತ್ತು ನಮ್ದು ಏನಾದ್ರು ಶಾರ್ಟ್ ಹೇರ್ ಆಗಿದ್ದರೆ, ಈ ಥರ ನಮಗೆ ಲಾಂಗ್ ಹೇರ್ ಬೇಕು ಅಂತ ಅಂದರೆ ಇದನ್ನು ನಾವು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಮನೆಯಲ್ಲಿ ಯಾವುದೇ ರೀತಿ ಅಂದರೆ ಶಾಪಿಗೆ ಹೋಗಿ ತರೋದಾಗಿರ್ಬೋದು, ಆ ಥರ ಗಡಿ ಬಿಡಿ ಎಲ್ಲ ಇರೋದಿಲ್ಲ. ಸೊ ಮಗಳಿಗೆ ಜಡೆ ಎಲ್ಲ ಹೆಣ್ದು ನೋಡಿ, ಅವಳದೇ ಇದು ನ್ಯಾಚುರಲ್ ಕೂದಲು. ನಾನು ಯಾವುದೇ ರೀತಿ ಅವಳಿಗೆ ಶಾರ್ಟ್ ಮಾಡಿರೋದಾಗಲಿ ಏನೂ ಮಾಡಿಲ್ಲ. ಸೊ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಟೈಮು ಬೇಗ ರೆಡಿ ಆಗೋದಕ್ಕೆಲ್ಲ ಆಗೋದಿಲ್ಲ, ಮತ್ತು ವಾಶ್ ಮಾಡೋದಕ್ಕೆಲ್ಲ ತುಂಬ ಹಿಂಸೆ ಆಗುತ್ತೆ ಅಂತ ಎಲ್ಲ ಅಂದ್ಕೋಬೋದು. ಇಲ್ಲ, ನಾನು ಇದಕ್ಕೆ ಅಂತಲೇ ವೀಕ್ಲಿ 1 ಡೇ ಅಥವಾ 2 ಡೇಸಲ್ಲಿ ನಾನು ತಲೆಗೆ ಸ್ನಾನ ಮಾಡಿಸೋದು ಎಲ್ಲ ಇರುತ್ತೆ. ಬಟ್ ಅವಳಿಗೆಲ್ಲ ಉಜ್ಕೊಳ್ಳೋದಕ್ಕೆ ಅದನ್ನು ಕೂದಲು ಎಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಹಸ್ಬೆಂಡು ಕಟ್ ಮಾಡಿಸು ಅಂತ ಹೇಳ್ತಿರ್ತಾರೆ. ಬಟ್ ಹೆಣ್ಮಕ್ಳಿಗೆ ಕೂದಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಫಂಕ್ಷನ್ಸೇ ಆಗಿರ್ಬೋದು ಅಥವಾ ಯಾವ್ದಾದ್ರು ಮದುವೆ ಫಂಕ್ಷನ್ಸ್ಗೆಲ್ಲ ಏನಾದರೂ ಈ ಥರ ಜಡೆ ಹಾಕ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇರ್ನ ಕಟ್ ಮಾಡಿಸ್ಕೊಂಡಿಲ್ಲ, ಮಾಡಿಸೂ ಇಲ್ಲ ಕೂಡ. ಸೊ ನೋಡಿ, ಇದು ಅವಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನ್ಯಾಚುರಲ್ ಜಡೆ ಹಾಕಿ ಈ ಥರ ಕೆಳಗಡೆ ಚೌಲಿ ದಿಂಡನ್ನು ಹಾಕಿ ನಂತರ ಮೇಲ್ಗಡೆ ಈ ರೀತಿ ಗೋಲ್ಡ್ ಕಲರ್ ದಿಂಡನ್ನು ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಂತರ ಅದಕ್ಕೆ ಅಂತಲೇ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಮಾಡ್ತಿದ್ದೆ. ಸೊ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕೋದ್ರಿಂದ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಮತ್ತು ಯಾವುದೇ ರೀತಿ ಆ ಒಂದು ಸಣ್ಣ ಕೂದಲೆಲ್ಲ ಹಳ್ಳಾಡೋದಿಲ್ಲ, ಮತ್ತು ಯಾವುದೇ ರೀತಿ ಅದು ಶೇಕ್ ಆಗೋದಾಗಲಿ ಮತ್ತು ಹರಡ್ಕೊಳ್ಳೋದಾಗಲಿ ಎಲ್ಲ ಆಗೋದಿಲ್ಲ, ನೀಟಾಗಿ ಕೂತ್ಕೊಂಡಿರುತ್ತೆ ಅಂತ ಹೇಳಿ ಈ ರೀತಿ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಟೈಮು ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ವ, ಹಾಗಾಗಿ ಈ ಥರ ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ಇದು ನ್ಯಾಚುರಲ್ ಕೂದಲಾಗಿರೋದ್ರಿಂದ ಯಾವುದೇ ರೀತಿ ಹಲ್ಗಾಡೋದಾಗಲಿ ಎಲ್ಲ ಏನೂ ಆಗೋದಿಲ್ಲ. ಆರ್ಟಿಫಿಷಿಯಲ್ ಆದರೆ ಸ್ವಲ್ಪ ಕಷ್ಟ. ಹಂಗಾಗಿ ಇಲ್ಲಿ ಸ್ವಲ್ಪ ನಾನು ಸೇಫ್ಟಿ ಪಿನ್ಸು ಎಲ್ಲ ಮತ್ತು ಯು ಪಿನ್ಸ್ ಎಲ್ಲ ಹಾಕಿ ನೀಟಾಗಿ ಇದು ಮಾಡಿಕೊಂಡೆ. ಸೊ ಮತ್ತು ನನ್ನ ಫ್ರೆಂಡ್ ಮಗಳಿಗೆ ನೋಡಿ ಈ ಥರ ದಿಂಡನ್ನು ಹಾಕಿದ್ದೀನಿ. ಸೊ ಇವಳಿಗೂ ಅಷ್ಟೇ ತುಂಬ ಸಣ್ಣ ಪುಡಿ ಕೂದಲು ಮತ್ತು ತುಂಬ ಶಾರ್ಟ್ ಕೂದಲು ಬೇರೆ. ಹಾಗಾಗಿ ನಾನು ಅದೇ ರೀತಿ ಸೇಮ್ ದಿಶಾಗೆ ಯಾವ ರೀತಿ ಸೆಟ್ಟಿಂಗ್ ಸ್ಪ್ರೇ ಹಾಕಿ ಇದು ಮಾಡಿದ್ನೋ ಅವಳಿಗೂ ಅದೇ ರೀತಿ ಮಾಡಿದೆ. ತನುಷ್, ನೀರೆಲ್ಲ ಎಷ್ಟು ವೇಸ್ಟ್ ಮಾಡ್ತೀಯ ಗೊತ್ತಾ ನೀನು? ಬಾ, ಸ್ಟ್ರಾಬೆರಿ ಕೀಳ್ಬಾ, ಸ್ಟ್ರಾಬೆರಿ ಕೀಳ್ಬಾ, ಬೇಗ ಬಾ. ಬಿಸಿಲಲ್ಲಿ ನೀರು ಆಟಾಡ್ಕೊಂಡು ಯಪ್ಪ ನಿನ್ನ ಮನೇಲಿ ಇರ್ಸ್ಕೊಳ್ಳೋದು ನಂಗೆ ದೊಡ್ಡ ರಗಳೆ. ಸೊ ಮಗಳು ಸ್ಕೂಲಿಗೆ ಹೋದ್ಲು. ಇವನಂತೂ ಮನೆಯಲ್ಲೇ ಇದ್ದಿದ್ದರಿಂದ ನನಗಂತೂ ಫುಲ್ಲು ಟಾರ್ಚರ್ ನೀಡ್ತಿರ್ತಾನೆ. ಇಲ್ಲಿ ಮನೇಲಿ ಟೆರೆಸ್ ಮೇಲೆ ಸ್ಟ್ರಾಬೆರಿ ಹಣ್ಣು ಬಿಟ್ಟಿತ್ತು. ಸೊ 2 ಸ್ಟ್ರಾಬೆರೀಸ್ ಮತ್ತು
ಹಣ್ಣಾಗಿ ಒಂದು ಸ್ಟ್ರಾಬೆರಿ ಕೊಳ್ತು ಹೋಗ್ಬಿಟ್ಟಿತ್ತು ಕಿತ್ಕೊಳ್ದಲೆ. ನನ್ನ ಮಗ ನೋಡಿಬಿಟ್ಟು ಅಮ್ಮ ಸ್ಟ್ರಾಬೆರಿ ಕಿತ್ಕೊಳ್ತೀನಿ ಅಂದ. ಸರಿ ಆಮೇಲೆ ಕಿತ್ಕೊಳ್ಳಿವಂತೆ ಅಂತ ಹೇಳಿ ನೋಡಿ ಸ್ಟ್ರಾಬೆರಿ ಕಿತ್ಕೊಟ್ಟೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇದು ಸ್ವಲ್ಪ ಇದಕ್ಕೆ ಜಾಗ ಸಾಕಾಗ್ತಿಲ್ಲ ಗ್ರೋತ್ ಆಗೋದಕ್ಕೆ. ಇದಕ್ಕೆ ನೆಕ್ಸ್ಟು ನಾನು ಬೇರೆ ಒಂದು ಪಾಟ್ಗೆ ಇದನ್ನು ರೀಪಾಟ್ ಮಾಡಬೇಕು. ಸರಿ ತೊಳ್ಕೊಬಾ, ನೋಡೋಣ ಟೇಸ್ಟ್ ಆಯ್ತಾ ನೋಡಿ ಹೇಳು. ತಿನ್ನು, ನೀನು ತಿನ್ನು. ಹೇಗಿದೆ ಹೇಳು, ಚೆನ್ನಾಯ್ತಾ? ಚೆನ್ನಾಯ್ತಾ? ತಿನ್ನು ಬೇಗ. ಚೆನ್ನಾಗಿದೆಯಾ? ಗುಡ್. ಏನಿದು ಏನಿದು? ಬೆಳಗಾವಿ ಕುಂದ. ಚೆನ್ನಾಯ್ತಾ? ಸೂಪರಾ? ಸೊ ಮಗಳದು ಆ್ಯನ್ಯುಯಲ್ ಡೇ ಇತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬಂದಿದ್ದೆ. ಯಾಕೆಂದರೆ ಮುಂದೆ ಸೀಟ್ ಬೇಕಿತ್ತು, ಹಾಗಾಗಿ ನಾನು ಬೇಗ ಹೋದರೆ ಮುಂದೆಗಡೆ ಕೂತ್ಕೊಂಡು ನೋಡ್ಬೋದು ಅಂತ ಹೇಳಿಬಿಟ್ಟು ಸುಮಾರು 4:30, 5 o'clock ನಾನು ಅಲ್ಲಿ ಇದ್ದೆ. ಫ್ರೆಂಡ್ಸು ಎಲ್ಲ ನನ್ನ ಮಗಳು ಫ್ರೆಂಡ್ಸ್ ಅವ್ರ ಪೇರೆಂಟ್ಸು ಎಲ್ಲ ಬಂದು ಕೂತ್ಕೊಂಡ್ವಿ. ಇಲ್ಲಿ ಮಗ ಬಂದು ಗಲಾಟೆ ಮಾಡ್ತಿದ್ದ. ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ ಹೇಳಿ ಅವನ ಜೊತೆ ಆಟ ಆಡ್ತೀನಿ ಅಂತ ಹೇಳಿ ಫುಲ್ ಗಲಾಟೆ ಮಾಡ್ತಿದ್ದ. ಬಟ್ ನಾನು ಬಿಟ್ಟಿರಲಿಲ್ಲ. ಅವನು ಎಲ್ಲರೂ ಮಿಸ್ ಆದರೆ ತುಂಬ ಜನ ಕ್ರೌಡ್ ಆಗ್ತಾರೆ. ಸೊ ಹಾಗಾಗಿ ಮಿಸ್ ಆದರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬಿಡಲಿಲ್ಲ. ಅವಳಿಗೆ ಡ್ರೆಸ್ ಒಂದ್ಸರಿ ಆಗಿದೆ. Pranit Kulkarni from 8B, Disha N from 9th A, Tejas Gowda from 9th B, Nishchita J from 10th A, and Varsha M from 10th B. Please put your hands together for these best students. ಸೊ ವಿಡಿಯೋದಲ್ಲಿ ನೋಡಿದ್ರಲ್ಲ, ಸೊ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡು ನನ್ನ ಮಗಳಿಗೆ ಸಿಕ್ತು. ಸೊ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನನ್ನ ಮಗಳಿಗೆ ಈ ಒಂದು ಅವಾರ್ಡ್ ಸಿಕ್ಕಿದ್ದು. ತುಂಬ ವರ್ಷದಿಂದ ಈ ಅವಾರ್ಡ್ಗೆ ನನ್ನ ಮಗಳು ಕಾಯ್ತಾ ಇದ್ಲು. ಸೊ ಸರ್ಪ್ರೈಸಾಗಿ ಈ ಒಂದು ಅವಾರ್ಡ್ ಸಿಕ್ಕಿದ್ದು ನನ್ನ ಮಗಳಿಗೆ ತುಂಬಾ ಖುಷಿ ಆಯಿತು ಕೂಡ. ಸೊ ಇದೇ ರೀತಿ ಎಲ್ಲನೂ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಒಂದು ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ ಅಂತ ಹೇಳ್ತಿದ್ದೀನಿ. ಸೊ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಸೊ ನನ್ನ ಮಗಳು ಡ್ಯಾನ್ಸ್ ಬಂದಾಗ ನಾನು ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಅದು ಬಂದು ನಾನು ಆಲ್ರೆಡಿ ನನ್ನ ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ಹೇಳಿದ್ದೀನಿ, ಕಾಪಿರೈಟ್ಸ್ ಅಂತ ಬರುತ್ತೆ. ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ನಿಮಗೆ ವಿಡಿಯೋ ಮಾತ್ರ ತೋರಿಸ್ತಾ ಇದ್ದೀನಿ. ನನ್ನ ಮಕ್ಕಳು ಸ್ಕೂಲಲ್ಲಿ ಎಲ್ಲ ಮಕ್ಕಳೂ ಅಟೆಂಡ್ ಮಾಡಬೇಕು. ಎಲ್ಲ ಮಕ್ಕಳೂ ಈ ಒಂದು ಅಂದರೆ ಈ ಆ್ಯನ್ಯುಯಲ್ ಡೇಲಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಕಂಪಲ್ಸರಿ ಇದೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ಅಂದರೆ ಡ್ಯಾನ್ಸ್ ಬರ್ದಲೇ ಇರೋವಂಥ ಮಕ್ಕಳು ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿರ್ತಾರೆ. ಸೊ ಕೆಲವರು ಒಬ್ರೊಬ್ರು ಚೆನ್ನಾಗಿ ಮಾಡೋದಿಲ್ಲ, ಕೆಲವರು ಚೆನ್ನಾಗಿ ಮಾಡ್ತಾರೆ. ಬಟ್ ಮಕ್ಳಿಗೆ ಎಂಕರೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನನ್ನ ಮಗಳ ಸ್ಕೂಲಲ್ಲಿ ತುಂಬ ದಿವಸದಿಂದ ಅಂದರೆ ಇಂಟ್ರೆಸ್ಟ್ ಇರೋರು ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ಎಲ್ಲ ಮಕ್ಕಳು ಕೂಡ ಇದರೊಳಗೆ ಪಾರ್ಟಿಸಿಪೇಟ್ ಮಾಡಬೇಕು. दर्शकों को सादर प्रणाम। अदिति, तुझे पता है क्या कि हर एक नृत्य प्रकार के लिए अपना एक हस्ती होती है। हाँ, जो नृत्य आज हम आपके सामने दर्शाने वाले हैं वह भी एक बहुत ही पुरानी नृत्य कला है। हाँ अदिति, वह ऐसा कहा जाता है कि कथाकार जगह जगह घूमकर नृत्य के द्वारा कहानियाँ सुनाते थे। अरे यार श्रेया, इतना घुमा के क्यों बोल रही है? बोल दो ना, आज हम कौन सा नृत्य करने वाले हैं? हाँ अदिति बोलती। ಸೊ ನನ್ನ ಮಗಳು ಡ್ಯಾನ್ಸು ಜಿಯ ಚಲೆ ಚಾ ಚಲೆ ಅನ್ನೋದು ಮತ್ತು ಮಿಕ್ಸಿಂಗ್ ಸಾಂಗು. ಸೊ ತುಂಬಾ ಚೆನ್ನಾಗಿ ಬಂತು ಡ್ಯಾನ್ಸ್ ಮಾತ್ರ. ಎಲ್ಲರಿಗೂ ಒಂದೇ ಥರ ಡ್ರೆಸ್ ಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿತ್ತು. ಸೊ ಮಗಳು ಬಂದು ಮುಂದೆನೇ ನಿಂತ್ಕೊಂಡಿದ್ಲು. ಸೊ ಫಸ್ಟ್ ಒಂದು ಸಾಂಗಲ್ಲಿ ಮುಂದೆ ಬರ್ತಾಳೆ, ನಂತರ ಬ್ಯಾಕ್ ಸೈಡ್ ಹೋಗ್ತಾಳೆ. ಸೊ ಇದೇ ರೀತಿಯೇ ಮಾಡಿರ್ತಾರೆ ಎಲ್ಲ ಮಕ್ಳಿಗೂ. ಯಾಕೆ ಅಂತಂದರೆ ಎಲ್ಲ ಮಕ್ಕಳು ಪೇರೆಂಟ್ಸು ನೋಡಬೇಕಲ್ಲ. ಸೊ ಎಲ್ಲ ಮಕ್ಕಳು
ಮುಂದೆ ಬಂದು ಡ್ಯಾನ್ಸ್ ಮಾಡೋದು ಅವ್ರ ಪೇರೆಂಟ್ಸ್ಗೆ ಆಸೆ ಇರುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಪಾರ್ಶಿಯಾಲಿಟಿ ಎಲ್ಲ ಮಾಡಿರೋದಿಲ್ಲ. ಹಿಂದೆ ಇರೋ ಮಕ್ಕಳು ಮುಂದೆ ಬರ್ತಾರೆ, ಮುಂದೆ ಇರೋ ಮಕ್ಕಳು ಹಿಂದೆನೂ ಹೋಗ್ತಾರೆ. ಆ ರೀತಿ ಈ ಪ್ರತಿ ಟೈಮು ಇದೇ ರೀತಿ ಮಾಡ್ತಾರೆ. ಸೊ ತುಂಬ ಜನ ಸ್ಟ್ರೆಂತ್ ಇರೋದ್ರಿಂದ ಪಾಪ ಅವರು ಬ್ಯಾಲೆನ್ಸ್ ಮಾಡಬೇಕಲ್ಲ, ಹಾಗಾಗಿ ಮಗಳು ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಅವಳು ತುಂಬ ಏನು ಡ್ಯಾನ್ಸ್ ಎಲ್ಲ ಏನು ಕಲಿಸಿಲ್ಲ ನಾವು, ಬಟ್ ಆದ್ರೂ ಕೂಡ ಚೆನ್ನಾಗಿ ಮಾಡಿದ್ಲು. ತುಂಬಾ ಇಷ್ಟ ಆಯಿತು. ಸೊ ಮತ್ತು ಅವಳಿಗೆ ಅವಾರ್ಡ್ ಬಂದಿದೆ, ನನಗೆ ತುಂಬ ಇಷ್ಟ ಆಗಿದ್ದು. ಸೊ ನೋಡ್ತಿದ್ದೀರಲ್ಲ, ಸಾಂಗನ್ನ ಮ್ಯೂಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೇನು ಬೇಜಾರಾದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಯಾಕೆಂದರೆ ನನಗೆ ಇದು ಪ್ರಾಬ್ಲಮ್ ಆಗಿಬಿಡುತ್ತೆ ನನ್ನ ಚಾನಲ್ಗೆ. ಹಾಗಾಗಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಸೊ ಜಸ್ಟ್ ಹಾಗೇ ಮೂಮೆಂಟ್ಸಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡಿದ್ಲು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.